ಅಕ್ಕ ತಮ್ಮನ ಕಾಮ ರಹಸ್ಯ ಭಾಗ 4. ನನ್ನ ಕತೆಗಳನ್ನ ಕೇಳಿ ನಿಮಗೆ ಖುಷಿ ಆಗಿದರೆ ಇನ್ನೂ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಕ್ಕ, ಈಗ ಹೇಗೆ ಅನಿಸುತ್ತಿದೆ? ಅಕ್ಕ, ತುಂಬಾ ಖುಷಿ ಆಗ್ತಿದೆ ಕಣೋ. ಹಾಗೆ ಉಜ್ಜೋ? ನಾನು ಅಕ್ಕ ಹೇಳಿದ ಹಾಗೆ ಉಜ್ಜುತ್ತಾ ಇದ್ದಾಗ ನನ್ನ ನಿಯತ್ತು ಹಾಳಾಗುತ್ತಿತ್ತು. ಅಕ್ಕನ ನೋಡಿ ನನ್ನಲ್ಲಿ ಕಾಮ ಉಕ್ಕುತ್ತಿತ್ತು. ನನ್ನ ಅಕ್ಕನ ಹೆಸರು ರಾಧಿಕಾ, ವಯಸ್ಸು 34. ನೋಡೋಕೆ ಬೆಳ್ಳಗಿದ್ದಾಳೆ. ಅಕ್ಕನ ಬ್ರಾ ಪಟ್ಟಿ ಕೈಗೆ ತಗುಲುತ್ತಿತ್ತು. ಅದರಿಂದ ನಂಗೂ ಉಜ್ಜೋಕೆ ಕಷ್ಟ ಆಗುತ್ತಿತ್ತು. ಆಗ, ಅಕ್ಕ, ಸರಿಯಾಗಿ ಮೇಲಿಂದ ಕೆಳಗೆ ಉಜ್ಜಿಕೊಂಡು ಬಾರೋ. ನಾನು, ಸರಿಯಾಗಿ ಉಜ್ಜೋಕೆ ನಿನ್ನ ಪಟ್ಟಿ ಅಡ್ಡ ಬರ್ತಿದೆ ಅಕ್ಕ. ಅಕ್ಕ, ಮತ್ತೆ ಸುಮ್ಮನೆ ಇದ್ದೀಯಾ? ಬಿಚ್ಚಿ ಸರಿಯಾಗಿ ಉಜ್ಜೋ. ಅಕ್ಕನ ಮಾತು ಕೇಳಿ ನನ್ನ ನಿಯತ್ತು ಇನ್ನಷ್ಟು ಕೆಡಲು ಕಾರಣವಾಯಿತು. ನಡುಗುವ ಕೈಗಳಿಂದ ಅಕ್ಕನ ಬ್ರಾ ಪಟ್ಟಿ ಬಿಚ್ಚಿದೆ. ಅದು ಜಾರಿ ಅಕ್ಕನ ತೋಳುಗಳ ನಡುವೆ ಸಿಕ್ಕಿಕೊಂಡಿತು. ಅಕ್ಕನ ಬೆನ್ನು ಬೆತ್ತಲೆಯಾಗಿತ್ತು. ಅದರ ಮೇಲೆ ನನ್ನ ಕೈಗಳು ರಾಜಾರೋಷವಾಗಿ ಮೇಲೆ ಕೆಳಗೆ ಹರಿದಾಡುತ್ತಿದ್ದವು. ಅಕ್ಕನ ಮೃದು ಚರ್ಮ ನನ್ನನ್ನು ಇನ್ನಷ್ಟು ಉದ್ರೇಕಗೊಳಿಸಿತು. ಅಕ್ಕ, ಹಾಗೆ ಕೆಳಗೆ ಸೊಂಟದ ಮೇಲೂ ಹಚ್ಚೋ. ನಾನು ಸರಿ ಅಂತ ನನ್ನ ಕೈಗಳನ್ನ ಕೆಳಗಿನವರೆಗೂ ಉಜ್ಜುತ್ತಿದ್ದೆ. ಬೆನ್ನಿನ ಸುತ್ತಮುತ್ತ ಉಜ್ಜುತ್ತಾ ನನ್ನ ಕೈಗಳು ಕೆಲವೊಮ್ಮೆ ಜಾರಿ ಅಕ್ಕನ ಮೊಲೆಗಳಿಗೆ ತಾಗುತ್ತಿತ್ತು. ಆದರೆ ಅಕ್ಕ ಏನನ್ನೂ ಹೇಳಲಿಲ್ಲ. ಸೊಂಟದ ಮೇಲೆ ಕೈ ಆಡಿಸುವಾಗ ಹೊದ್ದಿದ್ದ ರಗ್ಗು ಜಾರಿ ಕೆಳಗೆ ಅಕ್ಕನ ಲಂಗವನ್ನು ಸ್ಪರ್ಶಿಸುತ್ತಿದ್ದವು. ಅಕ್ಕ, ಈಗ ಹೇಗಿದೆ? ಅಕ್ಕ, ಪರವಾಗಿಲ್ಲ, ನೋವು ಕಡಿಮೆ ಆದಂತಿದೆ ಕಣೋ. ಆದರೆ ನಿನ್ನ ಕೈಗಳು ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದಾವೆ. ಇನ್ನೂ ಸ್ವಲ್ಪ ಮಾಡೋ. ನಾನು, ಖುಷಿಯಾಗಿ, ಅಯ್ಯೋ ಅದಕ್ಕೆನಂತೆ ಅಕ್ಕ, ಮಾಡುತ್ತೀನಿ ಅಂದೆ. ಈಗ ನನ್ನ ಮನಸ್ಸು ಏನಾದರೂ ಮಾಡು ಅನ್ನುವ ಅಪ್ಪಣೆ ನೀಡುತ್ತಿತ್ತು. ಹಾಗಾಗಿ ಬೇಕು ಅಂತಲೇ ಸೈಡ್ ಇಂದ ಅಕ್ಕನ ಮೊಳೆಗಳನ್ನ ಸ್ಪರ್ಶಿಸುತ್ತಿದ್ದೆ. ಹಾಗೆ ಸೊಂಟದ ಹತ್ತಿರ ಲಂಗವನ್ನು ಬೇಕು ಅಂತಲೇ ಕೆಳಗೆ ನೂಕುತ್ತಿದ್ದೆ. 10 ನಿಮಿಷ ಹೀಗೆ ಮಜಾ ತೆಗೆದುಕೊಂಡೆ. ಅಕ್ಕ ಕೂಡ ಮೂಳುಗುತ್ತಿದ್ದಳು. ನಾನು, ಅಕ್ಕ, ಕೆಳಗೆ ನಿನ್ನ ಲಂಗ ಅಡ್ಡ ಬರ್ತಿದೆ. ಆಗ ಅಕ್ಕ ತನ್ನ ಕೈಗಳನ್ನ ಕೆಳಗಿಟ್ಟುಕೊಂಡು ಲಂಗದ ಲಾಡಿ ಬಿಚ್ಚಿದಳು. ಬಿಚ್ಚಿ, ಅಕ್ಕ, ಹಾಗೆ ಲಂಗವನ್ನ ಸ್ವಲ್ಪ ಕೆಳಗೆ ಜಾರಿಸು. ನಾನು, ಸರಿ ಅಂತ ಲಂಗ ಹೆಚ್ಚಾಗಿ ಕೆಳಗೆ ಜಾರಿಸಿದೆ. ಒಳಗೆ ಅಕ್ಕ ಚಡ್ಡಿ ಹಾಕಿರಲಿಲ್ಲ. ಹಾಗಾಗಿ ಅಕ್ಕನ ತಿಕ್ಕಗಳ ದರ್ಶನ ಆಯಿತು. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಹಾಗೆ ಒಂದು ಸಲ ತಿಕ್ಕಗಳ ಮೇಲೆ ಮೆಲ್ಲಗೆ ಕೈ ಆಡಿಸಿದೆ. ಅಕ್ಕ ಅಮ್ಮ ಅಂತ ಮೂಳುಗಿದಳು. ಅಕ್ಕನ ತಿಕ್ಕಗಳು ದೊಡ್ಡದಾಗಿದ್ದವು, ಹಾಗೆ ತುಂಬಾ ಮೃದುವಾಗಿದ್ದವು. ಅದನ್ನು ನೋಡಿ ನನಗೆ ತಡೆಯೋಕೆ ಆಗಲಿಲ್ಲ. ಆದರೂ ಇಷ್ಟು ಬೇಗ ಏನೂ ಮಾಡೋ ಹಾಗೆ ಇರಲಿಲ್ಲ. ನಾನು ಮತ್ತೆ ಮೇಲಿಂದ ಕೆಳಗೆ ಕೈ ಆಡಿಸುತ್ತಾ ಬಂದೆ. ನಿಧಾನವಾಗಿ ಮಾಡುತ್ತಿದ್ದೆ. ಅಕ್ಕನ ಉಸಿರು ಜೋರಾಗತೊಡಗಿತು. ಸೈಡ್ ಇಂದ ಅಕ್ಕನ ಮೊಲೆಗಳು ಮುಟ್ಟಿದ್ದಾಗಲೂ ಏನೂ ಅನ್ನಲಿಲ್ಲ. ಹಾಗೆ ತಿಕ್ಕಗಳನ್ನ ಸವರಿದ್ದಾಗಲೂ ಏನೂ ಮಾತಾಡಲಿಲ್ಲ. ಬದಲಾಗಿ ಅಕ್ಕ ಮೂಳುಗಾಟ ಜೋರಾಗುತ್ತಿತ್ತು. ಹಾಗೆ ಉಜ್ಜುತ್ತಾ ತಿಕ್ಕಗಳನ್ನ ಗಟ್ಟಿಯಾಗಿ ಹಿಸುಕುತ್ತಿದ್ದೆ. ಹಾಗೆ ತೊಡೆ ಮೇಲೆ ಕೈ ಹಾಕಿ ಮಸಾಜ್ ಮಾಡುವ ನೆಪದಲ್ಲಿ ಸವರುತ್ತಿದ್ದೆ. ಹಾಗೆ ಮಾಡಿ ತಿಕ್ಕದ ಸಂದಿಯಲ್ಲಿ ಕೈ ತೂರಿಸಿದೆ. ಅಕ್ಕ ಒಂದು ಸಲ ಮೈ ನಡುಗಿಸಿದಳು. ನಾನು, ಅಕ್ಕ, ಏನಾಯಿತು? ಅಕ್ಕ, ಮೂಳುಗುತ್ತಾ, ಏನಿಲ್ಲ, ನಿಧಾನಕ್ಕೆ ಮಾಡು ಅಂದಳು. ಅಕ್ಕನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ತಿಳಿಯಿತು. ಹಾಗೆ ಬಗ್ಗಿ ಅಕ್ಕನ ತಿಕ್ಕದ ಮೇಲೆ ಮುತ್ತಿಟ್ಟೆ. ಅಕ್ಕನ ಬಾಯಿಂದ ಅಮ್ಮ ಅಂತ ಬಂತು. ಮತ್ತೆ ಮುತ್ತಿಟ್ಟೆ. ಅಕ್ಕ, ಹೇ ಸುಧಿ, ಏನ್ ಮಾಡ್ತಿದ್ದೀಯಾ? ನಾನು ಏನೂ ಮಾತಾಡದೆ ಅಕ್ಕನ ತಿಕ್ಕದ ಜೊತೆ ಆಟ ಆಡುತ್ತಿದ್ದೆ. ಹಾಗೆ ಆಡುತ್ತಾ ನನ್ನ ಕೈಯನ್ನು ತಿಕ್ಕದ ಸಂದಿಯಲ್ಲಿ ತೂರಿಸಿ ಅಕ್ಕನ ತುಲ್ಲಿನ ಬಳಿ ಬೆರಳು ಇಟ್ಟೆ. ಅಕ್ಕ ಒಮ್ಮೆಲೇ ಎದುಸಿರು ಬಿಟ್ಟಳು. ಅಕ್ಕನ ಮೇಲಿದ್ದ ಬಟ್ಟೆಗಳನ್ನ ತೆಗೆದು ಹಾಕಿದೆ. ಹಾಗೆ ನನ್ನ ಪ್ಯಾಂಟ್ ಕೂಡ ತೆಗೆದೆ. ಅಕ್ಕ ಇನ್ನೂ ಹಾಗೆ ಬೆನ್ನು ಮೇಲೆ ಮಾಡಿ ಮಲಗಿದ್ದಳು. ನಾನು ಅಕ್ಕನ ಮೇಲೆ ಮಲಗಿದೆ. ಹಾಗೆ ಕೈಗಳನ್ನ ಮುಂದೆ ಮಾಡಿ ಕೆಳಗಿದ್ದ ಅಕ್ಕನ ಮೊಳೆಗಳನ್ನ ಹಿಡಿದು ಹಿಸುಕಿದೆ. ಅಕ್ಕನಿಂದ ಯಾವುದೇ ಪ್ರತಿರೋಧ ಬರಲಿಲ್ಲ. ಆಗ ಅಕ್ಕನ ತಿರುಗಿಸಲು ಮುಂದಾದೆ. ತಿರುಗಿಸಿ ಅಕ್ಕ ಕಣ್ಣು ಮುಚ್ಚಿದ್ದಳು. ನಾನು ಹಾಗೆ ಅವಳ ತುಟಿಗೆ ತುಟಿ ಇತ್ತು ಮುತ್ತು ಕೊಟ್ಟೆ. ಅಕ್ಕ ಕಣ್ಣು ಬಿಟ್ಟಳು. ಅಕ್ಕನ ನೋಡುತ್ತಾ, ಅಕ್ಕ, ನೀನು ತುಂಬಾ ಸೆಕ್ಸಿ ಆಗಿದ್ದೀಯಾ. ಐ ಲವ್ ಯು ಅಕ್ಕ. ಅಕ್ಕ, ಅದಕ್ಕೆ ಅಲ್ವಾ ನಿನಗೆ ಕೊಡುತ್ತಾ ಇರೋದು. ಸುಧಿ, ಬಾ ನನಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗು ಅಂತ ಹೇಳಿ ನನಗೆ ಕಿಸ್ ಮಾಡಿದಳು. ನಾವಿಬ್ಬರೂ ಗಟ್ಟಿಯಾಗಿ ತಬ್ಬಿ 10 ನಿಮಿಷ ಕಿಸ್ ಮಾಡಿದೆವು. ಹಾಗೆ ಅಕ್ಕನ ದಪ್ಪ ಮೂಲೆಗಳಿಗೆ ಮಾಲಿಶ್ ಮಾಡುತ್ತಾ ಹಿಸುಕುತ್ತಿದ್ದೆ. ಆಗ ಅಕ್ಕನ ಕೈಗಳು ನನ್ನ ಬೆನ್ನ ಮೇಲೆ ಉಜ್ಜಾದುತ್ತಾ ನನ್ನ ತಿಕ್ಕದ ಮೇಲೆ ಇತ್ತು ಅದುಮುತ್ತಿದ್ದವು. ತಿಕ್ಕವನ್ನು ಅದುಮಿದ ನಂತರ ಅಕ್ಕ ಸೀದಾ ನನ್ನ ತುನ್ನೆಗೆ ಕೈ ಹಾಕಿ ಉಜ್ಜಾಡುತ್ತಿದ್ದಳು. ಅಕ್ಕನನ್ನು ಮಲಗಿಸಿ ಅವಳ ಮೈಯೆಲ್ಲಾ ಮುತ್ತುಗಳನ್ನ ಕೊಡುತ್ತಾ ಬಂದೆ. ಆಗ ಅಕ್ಕ ನನ್ನ ತಲೆಯನ್ನು ಹಿಡಿದು ಗಟ್ಟಿಯಾಗಿ ಅವಳ ತುಲ್ಲಿನ ಮೇಲೆ ಅದುಮಿಕೊಂಡಳು. ಅಕ್ಕನ ತುಲ್ಲಿನ ರಸದ ಸುವಾಸನೆ ನನ್ನ ಮೂಗಿಗೆ ಬಡಿಯುತ್ತಿತ್ತು. ಒಮ್ಮೆಲೇ ಕಾಲುಗಳನ್ನ ಅಗಲಿಸಿದ ಅಕ್ಕ ತುಲ್ಲು ನೆಕ್ಕೋಕೆ ಅಂತ ನನ್ನ ತಲೆ ಹಿಡಿದು ಅದುಮಿಕೊಂಡಳು. ತಕ್ಷಣ ನಾನು ನನ್ನ ನಾಲಿಗೆ ಆಚೆ ತೆಗೆದು ಅಕ್ಕನ ತುಲ್ಲಿನ ಮೇಲೆಲ್ಲ ನೆಕ್ಕಿದೆ. ಅಕ್ಕನ ಮೂಳುಗುವಿಕೆ ಜೋರಾಯಿತು. ಮೂಳುಗುತ್ತಾ ಜೋರಾಗಿ ಒದ್ದಾಡಿದಳು. ಆಗ ತುಲ್ಲಿನಿಂದ ರಸ ಜೋರಾಗಿ ಸುರಿಯಲಾರಂಭಿಸಿತು. ನಾನು ಮುಖವನ್ನ ತುಲ್ಲಿನ ಮೇಲೆ ಉಜ್ಜುತ್ತಾ ನೆಕ್ಕಿದೆ. ಮೇಲೆ ಎದ್ದ ನಾನು ಮತ್ತೆ ಅಕ್ಕನ ತುಟಿಗೆ ತುಟಿ ಒತ್ತಿ ಕಿಸ್ ಮಾಡಿದೆ. ಆಗ ಅಕ್ಕ ತನ್ನ ಕೈಗಳಿಂದ ನನ್ನ ತುನ್ನೆ ತೊರಡು ಹಿಡಿದು ಮಸಾಜ್ ಮಾಡುತ್ತಾ ತುನ್ನೆಯನ್ನ ತುಲ್ಲಿನ ಒಳಗೆ ತೂರಿಸಿಕೊಂಡಳು. ನಾನು ಮೆಲ್ಲನೆ ನೂಕಿದೆ. ಮೊದಲೇ ರಸಗಳಿಂದ ತುಂಬಿದ ತುಲ್ಲಿನಲ್ಲಿ ಬುಳಕಂತ ಜಾರಿಕೊಂಡು ಒಳಗೆ ಸೇರಿತು ನನ್ನ ತುನ್ನೆ. ಅಕ್ಕ ನನ್ನನ್ನು ತಬ್ಬಿ ಹಿಡಿದುಕೊಂಡಳು. 1 ನಿಮಿಷ ಹಾಗೆ ಇದ್ದು ಮತ್ತೆ ಸೊಂಟ ಆಡಿಸಲು ಶುರು ಮಾಡಿದ್ದಾಗ ಅಕ್ಕ ಕೆಳಗಿನಿಂದ ಅವಳ ಸೊಂಟ ಎತ್ತಿ ಎತ್ತಿ ಕೊಡುತ್ತಿದ್ದಳು. ನಾನು ಜೋರಾಗೆ ಕೇಯೋಕೆ ಶುರು ಮಾಡಿದೆ. ಅಕ್ಕ ಅಯ್ಯೋ, ಅಮ್ಮ, ಆಹ್, ಹಮ್ ಅಂತೆಲ್ಲ ಕೂಗುತ್ತಿದ್ದಳು. ನನ್ನ ಕೈಯನ್ನು ತೆಗೆದು ಅವಳ ಮೊಲೆಗಳ ಮೇಲೆ ಇರಿಸಿಕೊಂಡು ಅದುಮಲು ಸನ್ನೆ ಮಾಡಿದಳು. ಮೊಳೆಗಳನ್ನ ಹಿಸುಕುತ್ತ ಕೇಯುತ್ತಿದ್ದೆ. ಆಹ್ ಸುಧಿ, ಜೋರಾಗಿ ಕೇಯೋ.
ಇನ್ನು ಕೆಯ್ಯೋ ನನ್ನ ತುಲ್ಲನ್ನ ಹರಿದು ಹಾಕೋ, ನನ್ನ ಮೈಬಿಸಿ ತಣ್ಣಗೆ ಮಾಡೋ ಸುಧಿ, ನನ್ನ ರಾಜ ಅಂತ ಮೂಲುಗಿದಳು. ಅಕ್ಕನ ಈ ಮಾತುಗಳು ಕೇಳಿ ನಾನು, ಅಕ್ಕ, ನನ್ನ ರಾಣಿ, ಇಷ್ಟು ದಿನ ಯಾಕೆ ಕೊಡಲಿಲ್ಲ ಈ ನಿನ್ನ ತುಲ್ಲನ್ನ? ಇಷ್ಟು ದಿನ ಹೇಗೆ ಇದ್ದೆ ನೀನು? ಈಗ ಸಿಕ್ಕಿರುವ ಈ ನಿನ್ನ ತುಲ್ಲಿನಲ್ಲಿ ಇನ್ನು ಮುಂದೆ ನಾನೇ ಈಜಾಡೋದು ಕಣೆ, ನನ್ನ ಮುದ್ದಿನ ರಾಣಿ, ತಗೋ ನನ್ನ ತುಣ್ಣೆಯ ಏಟು ಅಂತ ಜೋರಾಗಿ ಕೇಯುತ್ತಿದ್ದೆ. ಹಾಗೆ ನಾವು ಅರ್ಧ ಮುಕ್ಕಾಲು ಗಂಟೆಯವರೆಗೂ ಬೇರೆ ಬೇರೆ ಸ್ಟೈಲ್ನಲ್ಲಿ ಕೇಯ್ದುಕೊಂಡು ಲೀಕ್ ಮಾಡಿಕೊಂಡು ಬಿಟ್ಟೆವು. ಇಬ್ಬರೂ ಸುಸ್ತಾಗಿ ಹಾಗೆ ತಬ್ಬಿಕೊಂಡು ಮಲಗಿದೆವು. ಎಚ್ಚರವಾದಾಗ ಬೆಳಗ್ಗೆ 9 ಗಂಟೆ ಆಗಿತ್ತು. ಪಕ್ಕದಲ್ಲಿ ಅಕ್ಕ ಇರಲಿಲ್ಲ, ನನ್ನ ಮೇಲೆ ಒಂದು ಬತ್ತೆನೂ ಇರಲಿಲ್ಲ. ಎದ್ದು ಟವೆಲ್ ಸುತ್ತಿಕೊಂಡು ಆಚೆ ಬಂದೆ. ಅಕ್ಕ ಅಡಿಗೆ ಮನೆಯಲ್ಲಿ ಇದ್ದಳು. ಅಕ್ಕ ಅಂತ ಕರೆದೆ. ಅಕ್ಕ ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದಳು. ಆಗ ನನಗೆ ಧೈರ್ಯ ಬಂತು, ಅಕ್ಕ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿಲ್ಲ ಅಂತ ಖುಷಿ ಆಯಿತು. ಅಕ್ಕ ಕಾಫಿ ತಂದು ಕೊಟ್ಟಳು. ನಾನು ಅಕ್ಕನ ನೋಡುತ್ತಾ ಕಾಫಿ ಲೋಟ ತೆಗೆದುಕೊಂಡೆ. ಅಕ್ಕ ನಗುತ್ತಾ ನನ್ನನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿದಳು. ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದೆ. ಇಷ್ಟು ವರ್ಷಕ್ಕೆ ನಿನ್ನೆ ರಾತ್ರಿನೇ ನನಗೆ ಹೆಚ್ಚು ಸುಖ ಸಿಕ್ಕಿದ್ದು, ಅದು ನಿನ್ನಿಂದ, ಅದಕ್ಕೆ ಅಂದಳು. ಕಾಫಿ ಲೋಟ ಸೈಡ್ಗೆ ಇತ್ತು. ಅಕ್ಕನನ್ನು ಎತ್ತಿಕೊಂಡು ಸೋಫಾದಲ್ಲಿ ಮಲಗಿಸಿ ಅಕ್ಕನ ನೈಟಿ ಮೇಲಕ್ಕೆ ಎತ್ತಿ ನನ್ನ ತುಣ್ಣೆ ತೂರಿಸಿಬಿಟ್ಟೆ. ಹಾಗೆ 3 ಸಲ ಕೇಯ್ದು ತುಲ್ಲು ತುಂಬಿಸಿದೆ. ಬೆಳಗ್ಗೆ ಅಕ್ಕನ ತುಲ್ಲಿಗೆ ನನ್ನ ರಸ ತುಂಬಿಸುವ ಭಾಗ್ಯ ನನ್ನದಾಯಿತು. ಹೀಗೆ ಭಾವ ಬರುವವರೆಗೂ ನಾವು ಹೊಸ ಗಂಡ ಹೆಂಡತಿ ಹನಿ ಮೂನ್ ಮಾಡಿಕೊಳ್ಳುವ ಹಾಗೆ ಕೇದಾಡಿದೆವು. ಭಾವ ಬಂದ ನಂತರವೂ ನಮ್ಮ ಆಟ ಮುಂದುವರೆದಿತ್ತು. ಭಾವ ಬೆಳಗ್ಗೆ ಕೆಲಸಕ್ಕೆ ಹೋದ ಮೇಲೆ ಮಧ್ಯಾಹ್ನದವರೆಗೂ ಅಕ್ಕನನ್ನು ಕೇಯ್ದು ಕೆಲಸಕ್ಕೆ ಹೋಗುತ್ತಿದ್ದೇನೆ. ಅಂತೂ ಕದ್ದು ಕೇಯೋದರಲ್ಲಿ ಸಖತ್ ಸುಖ ಇದೆ. ಆಂಟಿಯ ಜೊತೆ ನನ್ನ ಫ್ರೆಂಡ್ಶಿಪ್. ನಮ್ಮ ಮುಂದಿನ ಕತೆ ಕೇಳಲು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.